ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ಕಥೆಗಳು ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ. ಮಾಂಗಲ್ಯದಿಂದ ನಂಟಾದರೂ ಭಾಗ 40. ಇವತ್ತೊಂದಿನ ಇಲ್ಲ ಇದ್ದು ಹೋಗಬಹುದಲ್ಲ ಎಂದಾಗ ತಟ್ಟನೆ ತಲೆ ಎತ್ತಿದವ ಹ್ಞೂ ಅತ್ತೆ, ಅದಕ್ಕೆ ನಾವು ಒಂದು ಜೊತೆ ಬಟ್ಟೆ ತಂದು ಬಿಟ್ವಿ. ಇವತ್ತು ಇಲ್ಲೇ ಇರ್ತೀವಿ. ರಾತ್ರಿಗೆ ಇದೇ ಸಾಂಬಾರು ಇರಲಿ ಬಿಡಿ, ಚೆನ್ನಾಗಿದೆ ಎಂದಾಗ ನೆತ್ತಿಗೆ ಹತ್ತಿತ್ತು ನಿಧಿಗೆ. ನೀರು ಕುಡಿ ನಿಧಿ ಎಂದು ಸುಮನ ಅವರು ನೀರು ಕುಡಿಸಿದ್ರು. ಯಾಕೆ ನಿಧಿ ಎಂದು ಮುಗ್ಧನಂತೆ ಕೇಳಲು ವೈಭವ್ ನಿಜ ಇಲ್ಲೇ ಇರ್ತೀಯಾ ಎಂದು ಕೇಳಿದಾಗ ನಕ್ಕವ್ವ, ಇವತ್ತು ನನ್ನ ಜೊತೆ ಮಲಗದೆ ಅದೇಗೆ ತಪ್ಪಿಸ್ಕೋತೀಯಾ, ನಾನು ನೋಡ್ತೀನಿ, ಇಲ್ಲಿ ಒಂದೇ ರೂಮಲ್ವಾ ಇರೋದು ಎಂದು ಅವಳ ಕಿವಿಯಲ್ಲಿ ಹೇಳಿ ಕಣ್ಮಿಟುಕಿಸಿದ ಕಿರಾತಕ. ತುಂಬ ಖುಷಿನಪ್ಪ. ನಿಧಿ, ನೀನು ಹೊತ್ಕೋತಿದ್ದ ಬೆಡ್ಶೀಟು ನಿನ್ನ ಕಬೋರ್ಡಲ್ಲೇ ಇದೆ, ಅದನ್ನು ವೈಭವ್ಗೆ ಕೊಡು, ನಿನಗೆ ನಾನು ಹೊತ್ಕೊಳ್ಳೋ ಬೆಡ್ಶೀಟ್ ಕೊಡ್ತೀನಿ ಎಂದಾಗ, ಬೇಡಮ್ಮ, ನನಗೆ ಕೊಟ್ಟು ನೀನೇನು ಮಾಡ್ತೀಯಾ, ಸುಮ್ಮನೆ ನಾನು ನಿನ್ನ ಜೊತೆ ಮಲ್ಕೋತೀನಿ ಎಂದಳು ವೈಭವ್ನ ವಾರೆ ಕಣ್ಣಿನಿಂದ ನೋಡುತ್ತಾ. ಬೇಡ ಕಣೆ, ನನ್ನ ಬೆಡ್ಶೀಟು ತುಂಬ ಚಿಕ್ಕದು, ಬೇಕಿದ್ರೆ ವೈಭವ್ ನೀನು ಒಂದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಿನ್ನ ಬೆಡ್ಶೀಟು ದೊಡ್ಡದಿದೆ ಎಂದಾಗ ವೈಭವ್ ಜೋರಾಗಿ ನಕ್ಕ. ಪೆಚ್ಚು ಮುಖ ಮಾಡಿಕೊಂಡು, ಸರಿ, ಸ್ವಲ್ಪ ಹೊತ್ತು ಎಲ್ಲಾದರೂ ಆಚೆ ಹೋಗಿ ಬನ್ನಿ, ಸಂಜೆಗೆ ಬಜ್ಜಿ ಮಾಡ್ತೀನಿ, ನಿನಗೆ ಯಾವ ಬಜ್ಜಿ ಇಷ್ಟ ವೈಭವ್ ಎಂದರು ಸುಮನ ಅಳಿಯನ ವಿಚಾರಿಸಿಕೊಳ್ಳುತ್ತಾ. ನನಗೆ ಈರುಳ್ಳಿ ಪಕೋಡ ಇಷ್ಟ ಅತ್ತೆ ಎಂದಾಗ ತಲೆ ಆಡಿಸಿದರು ಸುಮನ. ಊಟ ಮುಗಿಸಿ ಇಬ್ಬರು ಸ್ವಲ್ಪ ಹೊತ್ತು ಆಚೆ ಹೋಗಿದ್ದರು. ಅಲ್ಲೇ ಇದ್ದ ಪಾರ್ಕ್ ಕಡೆಗೆ ಬಂದಾಗ, ವೈಭವ್, ಸುಮ್ಮನೆ ಯಾಕೆ ಉಳಿಯೋದಕ್ಕೆ ಹೇಳಿದ್ದು, ನಿನಗೆ ಇಲ್ಲಿ ಅಡ್ಜಸ್ಟ್ ಆಗಲ್ಲ ಎಂದಳು ಗಾಬರಿಯಿಂದ. ನನಗೆ ಅಡ್ಜಸ್ಟ್ ಆಗಲ್ಲ ಅಂತ ನೀನೇ ಡಿಸೈಡ್ ಮಾಡಿದ್ಯಾ, ನೋಡ್ತಿರು ನಾನು ಹೇಗೆ ಅಡ್ಜಸ್ಟ್ ಆಗ್ತೀನಿ ಅಂತ ಎಂದವ ಮುಂದೆ ನಡೆದರೆ, ಅಷ್ಟಕ್ಕೂ ಅಮ್ಮನ ಎದುರು ಏನು ಹೇಳಿದೆ, ಯಾಕೆ ನನ್ನ ಇಷ್ಟು ಪ್ರೀತಿಯಿಂದ ಮಾತಾಡ್ತಿದ್ದಾರೆ ಎಂದಳು ಅವನ ಜೊತೆ ಹೆಜ್ಜೆ ಹಾಕಿ. ಯಾಕೆ ಅಂದರೆ ಏನರ್ಥ, ನೀನು ಮಗಳು ನಾನು ಅಳಿಯ ಅದಕ್ಕೆ ಎಂದ ನಗುತ್ತಾ. ವೈಭವ್, ಪ್ಲೀಸ್ ಹೇಳು, ಏನು ವಿಷಯ ಎಂದಳು ಹುಬ್ಬು ಗಂಟಿಕೆ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ದೊಡ್ಡವರು ಹೇಳಿದ್ದಾರೆ, ನಾನು ಒಂದೇ ಸುಳ್ಳು ಹೇಳಿದೆ, ದೊಡ್ಡವರು ಪ್ರೀತಿ ಕೊಡ್ತಿದ್ದಾರೆ ಎಂದಾಗ ಅರ್ಥವಾಗದೆ ಅವನ ಮುಖವನ್ನೇ ನೋಡಿದಳು. ನಿನ್ನೆ ಅತ್ತೆ ಬಳಿ ಬಂದಿದ್ದೆ ಎಂದ ಅವಳ ನೋಡಿ. ಯಾವಾಗ, ನೀನು ಆಫೀಸಿಗೆ ಹೋಗಿರಲಿಲ್ವಾ ಎಂದಳು ಗೊಂದಲದಿಂದ. ನಿನ್ನೆ ಸಂಜೆ ನೀನು ಅತ್ತೆ ಮನೆಗೆ ಬಂದು ಹೋದ ಮೇಲೆ ಎಂದ ಕೈ ಕಟ್ಟಿ. ಇಲ್ಲ ಇಲ್ಲ ವೈಭವ್, ನಾನು ಬಂದಿರಲಿಲ್ಲ ಎಂದಾಗ ವ್ಯಂಗ್ಯದಿ ನಕ್ಕವ. ನನಗೆ ಗೊತ್ತಿಲ್ವಾ ಕಿಚಡಿ ಯಾವ ಮನೆಯದು ಅಂತ, ಇವಾಗ ಆ ಬಾಕ್ಸ್ ಎಲ್ಲಿದೆ ಹೇಳು, ಅತ್ತೆ ಮನೆಯಲ್ಲಿ ಎಂದಾಗ ಉಗುಳು ನುಂಗಿ ಅವನ ನೋಡಲು. ಬಾಕ್ಸ್ ತಗೊಂಡು ರಾತ್ರಿನೇ ಬಂದಿದ್ದೆ, ಬಂದವನು ಬಾಕ್ಸ್ ಕೊಟ್ಟು, ನಿನಗೆ ಇಷ್ಟವಾದ ಅಡುಗೆ ನೀವೇ ಮಾಡ್ಕೊಂಡು ತಿಂತಿದ್ದೀರಾ, ಒಮ್ಮೆಯೂ ನಮ್ಮನ್ನು ಮನೆಗೆ ಕರೆದು ಅಡುಗೆ ಮಾಡಿ ಹಾಕಿಲ್ಲ, ಅಷ್ಟೇ ಅಲ್ಲ ಅವಳಿಷ್ಟದ ಅಡುಗೆ ಮಾಡು, ನೀವು ಅವಳಿಷ್ಟದ ಹುಡುಗನನ್ನು ಯಾಕೆ ಬೇಡ ಅಂತಿದ್ದೀರಾ, ನೀವು ಅವಳನ್ನು ದೇಹದಿಂದ ದೂರ ಮಾಡಿರಬಹುದು, ಆದರೆ ಅವಳ ಜೀವ ನಿಮ್ಮ ಜೊತೆಗೆ ಇದೆ, ನಮ್ಮ ಮನೆಗೆ ಬಂದ ಮೊದಲ ದಿನವೇ ನಿಮ್ಮ ನೆನಪಲ್ಲಿ ಚಳಿ ಜ್ವರ ಬರೆಸ್ಕೊಂಡಿದ್ದಾಳೆ, ನಿಮಗೂ ಅವಳನ್ನು ಬಿಟ್ಟರೆ ಯಾರಿಲ್ಲ, ಅವಳಿಗೂ ನಿಮ್ಮನ್ನು ಬಿಟ್ಟರೆ ಯಾರಿಲ್ಲ, ಈ ಕೋಪ ಬಿಟ್ಟು ಒಪ್ಪಿ ಅಂದೆ, ಅದಕ್ಕೆ ಖುಷಿಯಿಂದ ನಾಳೆ ಇಬ್ಬರು ಊಟಕ್ಕೆ ಬಂದ್ರಿ ಅಂದರು ಎಂದು ಅರ್ಧ ನಿಜಕ್ಕೆ ಅರ್ಧ ಸುಳ್ಳು ಪೋಣಿಸಿ ಹೇಳಿದ. ನಿಜ ಹೇಳ್ತಿದ್ಯಾ ವೈಭವ್, ಅಮ್ಮನಿಗೆ ಸುಳ್ಳು ಹೇಳಿ ನಮ್ಮ ಒಪ್ಪೋ ಹಾಗೆ ಮಾಡಿದ್ದ, ಮನ್ಸಾರೆ ನನ್ನ ಸ್ವೀಕಾರ ಮಾಡಿಲ್ವಾ ಎಂದಾಗ ಅವಳ ಕೈ ಹಿಡಿದು ಬಳಿಗೆ ಎಳೆದುಕೊಂಡವ. ಇನ್ನೊಂದೆರಡು ನಿಜ ಹೇಳಿದೆ, ಸೊ ಒಪ್ಪಿದ್ದಾರೆ, ಯಾವ ನಿಜ ಏನು ನಿಜ ಅದೆಲ್ಲ ಕೇಳಬೇಡ, ಇವಾಗ ನಡಿ ಮನೆಗೆ ಹೋಗೋಣ ಎಂದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು. ಯಾಕೋ ಬೇಡ ಅನಿಸ್ತಿದೆ ವೈಭವ್, ಅಮ್ಮನ ನಿಷ್ಕಲ್ಮಶ ಪ್ರೀತಿಗೆ ಮೋಸ ಮಾಡ್ದ ಅನಿಸ್ತಿದೆ ಎಂದಾಗ ಅವಳ ಬಿಟ್ಟವ. ಏನಾಗಲ್ಲ, ಒಂದು ಸುಳ್ಳಿನ ಜೊತೆ 2 ನಿಜ ಹೇಳಿದ್ದೀನಿ ಎಂದವ ಅವಳ ಮಾತು ಮರೆಸಲು. ಕಾಟನ್ ಕ್ಯಾಂಡಿ ಅಲ್ಲಿ ಎಂದು ದೂರದಲ್ಲಿ ಮಾರುತ್ತಿದ್ದ ಅಂಗಡಿಯವನ ತೋರಿದ. ವೈಭವ್ ಎಂದು ಆಸೆ ಕಂಗಳಿಂದ ಅವನ ನೋಡಲು. ನಿನ್ನ ಬಳಿ ದುಡ್ಡಿದ್ರೆ ತಗೋ, ನನ್ನ ಹಣ ನೀನು ಯೂಸ್ ಮಾಡಲ್ಲ ಅಲ್ವಾ ಎಂದು ಕೈ ಕಟ್ಟಿ ನಡೆದ. ಮತ್ತೇನು ಮಾತನಾಡದೆ ಅವನ ಕೇಳದೆ ನಡೆದಳು ಸುಮ್ಮನೆ. ಅವ ಬೈಕ್ ಏರಿದಾಗಲೂ ಸುಮ್ಮನೆ ಬೈಕ್ ಹತ್ತಲು ನೋಡಿದವ. ಅತ್ತೆ ಸರಿಯಾಗಿ ಹೇಳಿದರು, ಕಾಟನ್ ಕ್ಯಾಂಡಿ ಇಷ್ಟ ಅಂತ ಹೇಳಿದ ಮೇಲೂ ಕೊಡಿಸು ಅಂತ ಕೇಳಬೇಕು, ಯಾಕೆ ನನ್ನ ಬಳಿ ಕೇಳೋಕೆ ಹಕ್ಕು ಅಧಿಕಾರ ನಿನಗಾಗಿ ಇಲ್ವಾ ಇಂದ ಅಸಮಾಧಾನದಿಂದ. ಅದು ನಿಜವಾಗಿಯೂ ನನ್ನ ಬಳಿ ಹಣ ಇರಲಿಲ್ಲ, ಆಸೆ ಇದೆ ಅಂತ ಒತ್ತಾಯ ಮಾಡಬಾರ್ದಲ್ವಾ, ನಿನಗೆ ಗೊತ್ತಿದೆ ನನಗೆ ಇಷ್ಟ ಅಂತ, ನೀನು ಕೊಡಿಸ್ಬೇಕು ಅಂತ ಕೊಡಿಸಿದ್ರೆ ನಾನು ತಿಂತೀನಿ, ಅಮ್ಮ ನನ್ನ ಬಿಟ್ಟು ಯಾರಿಗೂ ಕೇಳಿಲ್ಲ ಎಂದಾಗ ಕಣ್ ತಿಳಿಸಿದವ. ನೀನು ನಿನ್ನ ಫಿಲಾಸಫಿನೋ ಎಂದು ಬೈಕ್ ಇಳಿದು ನಡೆದವ ಅವಳಿಗಾಗಿ 2 ಕ್ಯಾಂಡಿ ತಂದಿದ್ದ. ಥ್ಯಾಂಕ್ ಯು ಎಂದು ಖುಷಿಯಿಂದ ತಿಂದು ನಾಲಿಗೆ ಗುಲಾಬಿ ಬಣ್ಣ ಮಾಡಿಕೊಂಡವಳ ಮಗುವಿನ ಮನಸ್ಸು ಅರಿದವ. ಅವಳು ಬೈಕ್ನಲ್ಲೂ ತಿನ್ನುವುದು ನೋಡುತ್ತಾ ಮನೆಗೆ ಕರೆತಂದ.
ಇಬ್ಬರು ಬರುವ ವೇಳೆಗೆ ಬಜ್ಜಿಯೂ ರೆಡಿಯಾಗಿತ್ತು. ಅವನಿಷ್ಟದ ಈರುಳ್ಳಿ ಪಕೋಡ ಜೊತೆಗೆ ಅವಳಿಷ್ಟದ ಹೀರೆಕಾಯಿ ಪಕೋಡ ಸಹ ರೆಡಿಯಾಗಿತ್ತು. ಆವಾಗಲೇ ಫೋನ್ ಮಾಡಿ ವಸಿಷ್ಠ ಅವರಿಗೂ ವಿಷಯ ತಿಳಿಸಿದ್ದ. ಮೂವರು ತಿಂದ ನಂತರ ಹರಟೆ ಹೊಡೆದರು. ರಾತ್ರಿಗೂ ಅವನಿಷ್ಟದ ಅಡುಗೆಯೇ. ರಾತ್ರಿ 9 ಗಂಟೆಯವರೆಗೂ ಮೂವರು ಮನ ಬಿಚ್ಚಿ ಮಾತಾಡಿದರು. ಮೂವರು ಅನ್ನುವುದಕ್ಕಿಂತ ಅಮ್ಮ ಮಗಳು ಮಾತನಾಡುವುದ ಅವ ಆಸ್ತೆಯಿಂದ ಕೇಳುತ್ತಿದ್ದ. ಸರಿ ಅಮ್ಮ, ಪಾತ್ರೆ ತೊಳೆದು ಬರ್ತೀನಿ ಎಂದು ಹೊರಟವಳ ಕೈ ಹಿಡಿದು ಎಲೆ ಅಡಿಕೆ ಹಾಕೋ ಬಾ ಎಂದರು ಸುಮನ. ಬೇಡಮ್ಮ, ನಾನು ಯಾವಾಗ ಹಾಕ್ತಿದ್ದೀನಿ ಎಂದಳು ಮುಖ ಸಿಂಡಿಸಿಕೊಂಡು. ನೀನು ಹಾಕ್ಕೊಂಡಿಲ್ಲ, ಇವಾಗ ವೈಭವ್ಗೆ ಕೊಡು ಬಾ. ಗಂಡನಿಗೆ ಎಲೆ ಅಡಿಕೆ ಹಾಕಿ ಕೊಟ್ರೆ 7 ಜನ್ಮದಲ್ಲೂ ಅವರೇ ಗಂಡನಾಗಿ ಸಿಗ್ತಾರಂತೆ ಎಂದಾಗ ತಕ್ಷಣ ಇಬ್ಬರ ಕಣ್ಣುಗಳು ಬೆರೆತವು. ಬಾ ಕುತ್ಕೋ ವೈಭವ್, ಹಾಕಿಕೊಡು ಎಂದು ಮತ್ತೆ ಕರೆದಾಗ ಬಂದು ಕುಳಿತಳು. ಅತ್ತೆ, ನೀವು ಹೇಳಿದ ನಿಜಾನಾ ಎಂದು ವೈಭವ್ ಕೇಳಿದ ಕೂಡಲೇ ಏನೋ ಗೊತ್ತಿಲ್ಲಪ್ಪ, ಆಗ ಹೇಳ್ತಿದ್ರು ಹಳ್ಳಿಯಲ್ಲಿದ್ದಾಗ. ನಂಬಿಕೆ ಅಷ್ಟೆ, ಇಬ್ಬರ ನಡುವೆ ಪ್ರೀತಿ ಜಾಸ್ತಿ ಆಗುತ್ತೆ ಅಂತ ಎಂದಾಗ ನಿಧಿ ಕೊಡಲು ಬಂದ ಎಲೆಯನ್ನ ಅವಳ ಕೈಯಿಂದಲೇ ಸುಮನ ಅವರ ಬಾಯಿಗಿಡಿಸಿದವ. ಅತ್ತೆ, ಮುಂದಿನ ಜನ್ಮ ಅಲ್ಲ, 7 ಜನ್ಮದಲ್ಲೂ ನೀವೇ ಇವಳ ತಾಯಿಯಾಗಿ ನನಗೆ ಅಂತೆಯಾಗಿ ಎಂದಾಗ ಕಣ್ತುಂಬಿತ್ತು ಅವರದು. ಈಗ ನನ್ನ ಸರದಿ ಎಂದು ಪುಟ್ಟ ಮಗುವಿನಂತೆ ಬಾಯಿ ತೆಗೆದಾಗ ಇಷ್ಟೊತ್ತು ಇದ್ದ ಆತಂಕ ಬದಿಗಿಟ್ಟು ಮನಸಾರೆ ಎಲೆ ಅಡಿಕೆ ತಿನ್ನಿಸಿದಳು ಅವನಿಗೆ. ತಗೋ, ನಾನು ತಿನ್ನಿಸ್ತೀನಿ ಎಂದು ಅವಳಿಗೂ ತಿನ್ನಿಸಿದ. ಸರಿ ಮಲಗಿ, ಲೇಟ್ ಆಗುತ್ತೆ, ಬೆಳಗ್ಗೆ ಇವಳಿಷ್ಟದ ನೀರು ದೋಸೆ ಮಾಡ್ತಿದ್ದೀನಿ ಎಂದಾಗ ವೈಭವ್ ಅವಳ ನೋಡಿ ಕಣ್ಮುಟುಕಿಸಿ ನಕ್ಕರೆ. ಮಾ, ತುಂಬ ದಿನ ಆಯಿತು ನಿನ್ನ ಮಡಿಲಲ್ಲಿ ಮಲ್ಕೊಳ್ಳಾ ಎಂದಳು ಸುಮನ ಅವರ ನೋಡಿ. ಅವನಿಂದ ತಪ್ಪಿಸಿಕೊಳ್ಳುವ ದಾರಿಯೂ ಹೌದು, ಅಮ್ಮನ ಮೇಲಿನ ಪ್ರೀತಿಯೂ ಹೌದು. ಅದನ್ನು ಕೇಳ್ತೀಯಾ ಬಾ ಎಂದಾಗ ಬಂದು ತನ್ನ ಮನ ಮಡಿಲಿಗೆ ತಲೆ ಇಟ್ಟವಳು. ವೈಭವ್, ನೀನು ಮಲ್ಗು, ಅಮ್ಮ ಆವಾಗಲೇ ಹಾಸಿಗೆ ರೆಡಿ ಮಾಡಿದ್ದಾರೆ, ನಾನು ಆಮೇಲೆ ಬರ್ತೀನಿ ಎಂದು ಅವನ ಅಣಕಿಸಿ ನಕ್ಕಾಗ ಅವಳ ಕೆಕ್ಕರಿಸಿದವ ಬಾ ರೂಮಿಗೆ ಆಗಿದೆ ಎಂದು ಕಣ್ಣಲ್ಲೇ ವಾರ್ಕ್ ಮಾಡಿ ನಡೆದ. ಅವರ ಕಣ್ಸನ್ನೆ ನೋಡಿದರೂ ನೋಡದಂತೆ ಮಗಳ ಕೂದಲಲ್ಲಿ ಕೈ ಆಡಿಸಿದರು ಸುಮನ. ಅಮ್ಮನ ಜೊತೆ ಇನ್ನೂ ಹೆಚ್ಚು ಮಾತನಾಡಿದ್ಲು ನಿಧಿ. ಅದರಲ್ಲಿ ಬಹುಪಾಲು ವಸಿಷ್ಠ ಮೈಥಿಲಿಯವರ ಗುಣಗಳದ್ದೇ ಮಾತು. ನಿಧಿ, ಹೋಗು ಸಾಕು, ನಾಳೆ ಮಾತಾಡೋಣ, 11 ಗಂಟೆ ಆಗಿದೆ ಎಂದಾಗ ನಿದ್ದೆಗಣ್ಣಿನಲ್ಲೇ ಎದ್ದು ನಿಂತವಳು. ಗುಡ್ ನೈಟ್ ಮಾ ಎಂದು ತನ್ನ ಕೋಣೆಗೆ ಮೆಲ್ಲಗೆ ನಡೆದಳು. ಅವನು ಇಷ್ಟೊತ್ತಿಗೆ ಮಲಗಿರುತ್ತಾನೆಂದು ಮೆಲ್ಲಗೆ ಸದ್ದಾಗದಂತೆ ತೆಗೆದ ನಿಧಿ ಮತ್ತೆ ಮೆತ್ತಗೆ ಬಾಗಿಲು ಹಾಕಿ ತಿರುಗಿದಾಗ ಜೋಪಾನ, ರಾತ್ರಿ ಆಯ್ತು, ಜಾಗರಣೆ ಖಾತ್ರಿಯಾಯ್ತು, ಮೈಯ ಗೊಬ್ಬ ಕುಳಿತವನಲ್ಲ, ಸುಮ್ಮನೆ ಕೂರೋಕ್ ಬಿಡೋದೇ ಇಲ್ಲ ಎಂದು ಅವಳ ಮುಂದೆ ನಿಂತಿದ್ದ ವೈಭವ್. ಅಷ್ಟು ಹತ್ತಿರದಿಂದ ಅವನ ನೋಡಿ ಬೆದರಿದವಳು. ವೈಭವ್, ನೀನಿನ್ನ ಮಲಗಿಲ್ವಾ ಎಂದಳು ಉಗುಳು ನುಂಗೆ. ನಿದ್ದೆಯೆಲ್ಲ ಹಾರಿ ಹೋಗಿತ್ತು ಅವಳಿಗೆ. ಮಲ್ಗೋಣ ಅಂತ ಬಂದೆ, ಆದರೆ ಅತ್ತೆ ಮನೆಯಲ್ಲಿ ಸಂಸಾರ ಶುರು ಮಾಡಬೇಕು ಅಂತ ನೆನಪಾಗಿ ನಿದ್ದೆನೇ ಬರಲಿಲ್ಲ ಎಂದ ನಾಟಕೀಯವಾಗಿ. ವಾ ಎಂದು ಅವಳು ತಡವರಿಸಲು, ನೀನು ಹೀಗೆ ತೊದಲುತ್ತಾ ಇರು, ನಿಂಗೆ ಕಷ್ಟ ಎಂದವ. ಹೌದು, ಹಾಲಲ್ಲಿ ತಗೊಂಡು ಬರಬೇಕಲ್ವಾ? ಬೇಡ ಬಿಡು, ಈಗ ಲೇಟ್ ಆಗುತ್ತೆ, ಮತ್ತೆ ಎಲ್ಲಿಂದ ಶುರು ಮಾಡೋದು ಎಂದು ಸೀರಿಯಸ್ ಆಗಿ ಕೇಳಲು ಈಗಂತೂ ನಡಗಿ ಹೋದಳು ನಿಧಿ. ವೈಭವ್, ಪ್ಲೀಸ್ ತಮಾಷೆ ಮಾಡಬೇಡ, ತುಂಬ ನಿದ್ದೆ ಬರ್ತಿದೆ ಎಂದಳು ಅಲ್ಲಿಂದ ಸರಿಯಲು ನೋಡಿ. ನನಗೂ ಏನೇನೋ ಆಗ್ತಿದೆ ಕಣೆ, ಮದುವೆ ಆಗಿ ವಾರ ಆಗ್ತಾ ಬಂತು, ಇನ್ನೂ ಶಾಸ್ತ್ರನೇ ಕಂಪ್ಲೀಟ್ ಮಾಡ್ಕೊಂಡಿಲ್ಲ ಎಂದು ಅವಳನ್ನು ಅನಾಮತ್ತಾಗಿ ತೋಳಲ್ಲಿ ಹೊತ್ತಾಗ ಬೆವತು ಹೋದವಳು. ವೈ ಎಂದು ಎದುರಿಸಿಬಿಡಲು. ವೈ ಅಂದರೆ ಯಾಕೆ? ನಾನು ಯಾಕೆ ನಿನ್ನ ಹೊತ್ಕೊಂಡು ಹೋಗ್ತಿದ್ದೀನಿ ಅಂತ ಗೊತ್ತಿಲ್ವಾ ಎಂದಾಗ ಕಣ್ ತುಂಬಿಕೊಂಡವಳು. ಪ್ಲೀಸ್ ವೈಭವ್ ಬೇಡ, ಇದಕ್ಕೆಲ್ಲ ಇನ್ನೂ ಟೈಮ್ ಇದೆ ಎಂದಳು ತಲೆ ತಗ್ಗಿಸಿ. ಇದೆ ಕಣೆ, ಆದರೆ ಶುರು ಮಾಡೋಕೆ ಮುಹೂರ್ತ ಮತ್ತು ಸ್ಥಳ ಮುಖ್ಯ ಅಲ್ವಾ ಎಂದ ಅವಳ ಕೆಳಗಿನಿಂದ ಮೇಲೆ ನೋಡುತ್ತಾ. ವೈಭವ್, ಅರ್ಥ ಮಾಡ್ಕೋ, ನಾನು ಯಾವುದನ್ನು ಶಾಸ್ತ್ರದ ಪ್ರಕಾರ ಮಾಡ್ಕೊಂಡಿಲ್ಲ, ಇದನ್ನು ಮಾತ್ರ ಎಂದಾಗ ಅವಳ ಮಾತು ಅರ್ಥ ಮಾಡಿಕೊಂಡವ. ಅಂದರೆ ತಾಳಿ ಕಟ್ಟಿದ್ದು ಶಾಸ್ತ್ರ ಅಲ್ವಾ ಎಂದಾಗ ಈ ಕಟ್ಟಿಗೆ ಸಿಲುಕಿದವಳು. ಹಾಗಲ್ಲ ವೈಭವ್, ಇನ್ನೂ ಎಕ್ಸಾಮ್ ಇದೆ, 6 ತಿಂಗಳು ಮದುವೆಗೆ ಟೈಮ್ ಇದೆ, ಆಮೇಲೆ ನೋಡೋಣ ಇದೆಲ್ಲ ಎಂದಳು ತಲೆ ಎತ್ತದೆ. ಹೌದಾ, ಆದರೆ ಎಂದು ಅವಳ ಮೇಲೆ ವಾಲಿದವ. ನನಗೆ ಈಗಲೇ ಬೇಕಿತ್ತು ಎಂದು ಅವಳ ತೀರ ಹತ್ತಿರಕ್ಕೆ ಬಂದು ಸೀರೆ ಸೆರಗಿಗೆ ಕೈ ಹಾಕಲು ಹೋದಾಗ ಪ್ಲೀಸ್ ಬೇಡ ವೈಭವ್ ಎಂದು ಕಣ್ಮುಚ್ಚಿದವಳ ಕಣ್ಣಿನಿಂದ ಹನಿ ನೀರು ಜಾರಲು. ನನ್ನ ಒಮ್ಮೆಯೂ ಲವ್ ಯು ಹೇಳಿಲ್ಲ ನೀನು? ನೀನಾಗಿ ನೀನೇ ಐ ಲವ್ ಯು ವೈಭವ್ ಅಂತ ಹೇಳುವವರೆಗೂ ಇದೆಲ್ಲ ನಾನು ಬಯಸೋಲ್ಲ, ಆದರೆ ನಿನ್ನ ಕಾಡಿಸೋದು ಖುಷಿಯಷ್ಟೆ. ಒಪ್ಪಿಗೆ ಇಲ್ಲದೆ ನಿನ್ನ ಪಡೆಯುವಷ್ಟು ಕೆಳಮಟ್ಟದಲ್ಲಿ ನಾನಿಲ್ಲ ಎಂದವ ಅವಳ ಕಣ್ಣೊರೆಸಿ ಮಲ್ಕೋ ಎಂದು ಅವಳ ಪಕ್ಕದಲ್ಲಿ ಉರುಳಿದ. ಸಾರಿ ವೈಭವ್ ಎಂದವಳ ಮಾತು ಕೇಳಿಯೇ ಇಲ್ಲವೆಂಬಂತೆ ತಿರುಗಿದವನ ಬಲವಂತದಿ ತನ್ನತ್ತ ತಿರುಗಿಸಿಕೊಂಡು, ನಾನು ಹೇಳೋವರೆಗೂ ನನ್ನಿಂದ ದೂರ ಇರ್ತೀಯಾ? ಆದರೆ ಇದು ಬೇಡವಾ ಎಂದು ಅವನ ತುಟಿಗೆ ಮೆತ್ತಗೆ ತುಟಿ ಒತ್ತಿದವಳು. ನನಗೂ ಎಲ್ಲ ಸರಿ ಹೋಗೋದಕ್ಕೆ
ಎಲ್ಲ ಸ್ವೀಕರಿಸೋದಕ್ಕೆ ಟೈಮ್ ಬೇಕು ಎಂದಾಗ ನಕ್ಕವ ನೋಡ್ತೀನಿ ಇನ್ನೆಷ್ಟು ದಿನ ಅಂತ ಎಂದು ಅವಳನ್ನು ತನ್ನದಿಯ ಮೇಲೆ ಮಲಗಿಸಿಕೊಂಡು ಕಣ್ಮುಚ್ಚಿದ. ತುಂಬ ಕಾಯಬೇಕು ನೀನು ಎಂದು ನಗುತ್ತಾ ತಾನು ಕಣ್ಮುಚ್ಚಿದಳು. ಮುಂಜಾನೆ ಖುಷಿಯಿಂದ ಶುರುವಾಗಿತ್ತು ಇಬ್ಬರದು. ಅವನದೇ ಮೇಲೆ ಮಲಗಿದ್ದವಳು ಅವನಿಗಿಂತ ಮೊದಲು ಎದ್ದು ಅವನನ್ನೊಮ್ಮೆ ನೋಡಿ ಫ್ರೆಶ್ ಆಗಿ ಅಮ್ಮನಿಗೆ ಸಹಾಯ ಮಾಡಲು ನಡೆದಳು. ಬಂದ್ಯಾ, ಬಾ ತಗೋ ಕಾಫಿ ವೈಭವ್ಗೆ ಕೊಡು ಎಂದಾಗ ಅವರ ಮುಖ ನೋಡಿದಳು. ಯಾಕೆ, ನನ್ನ ಮುಖ ನೋಡಿಯೇ ಇಲ್ವಾ, ಹೋಗು ವೈಭವ್ಗೆ ಕೊಟ್ಟು ಬಾ ಎಂದಾಗ ತಲೆ ಆಡಿಸಿ ನಡೆದಳು. ವೈಭವ್ ಕಾಫಿ ಎಂದಳು ಆಗಷ್ಟೇ ಎದ್ದು ಕುಳಿತವನ ನೋಡಿ. ಥೋ, ರಾತ್ರಿಯೆಲ್ಲ ನಿದ್ದೆನೇ ಇಲ್ಲ, ಸೊಳ್ಳೆ ಕಾಟ ಎಂದು ಗೋಣಗಲು ನಕ್ಕವಳು. ಅಡ್ಜಸ್ಟ್ ಆಗ್ತೀನಿ ಅಂತ ಹೇಳಿದ್ದು ತಾವೇ ಎಂದಾಗ ಕಣ್ಣು ಸಂಕುಚಿಸಿ ಕಾಫಿ ತೆಗೆದುಕೊಂಡು ತುಂಬ ಮಾತಾಡೋದು ಕಲ್ತಿದೀಯಾ ಎಂದ ಮೂತಿ ತಿರುವೆ. ಎಲ್ಲ ನಿಮ್ಮ ದಯೆ ಎಂದು ನಕ್ಕವಳು ಅಲ್ಲಿಂದ ಹೊರಡಲು ಅನುವಾದಾಗ ನೀನು ಕುಡ್ದ್ಯಾ ಎಂದ ಕಾಫಿ ಹೀರುತ್ತಾ. ಇಲ್ಲ, ಅಮ್ಮ ಮೊದಲು ನಿನಗೆ ಕೊಡು ಅಂದ್ರು ಎಂದಾಗ ತನ್ನ ಕಪ್ ಅವಳತ್ತ ಚಾಚಿದ. ಥೂ, ಮುಖ ತೊಳೆದೇನೆ ಕುಡಿತಿದೀಯಾ ಎಂದಾಗ ಕೆಕ್ಕರಿಸಿ ನೋಡಿದವನ ನೋಟಕ್ಕೆ ಅಂಜಿ ಬಂದೆ ಅಮ್ಮ ಎಂದು ಓಡಿದಳು. ಅವಳ ಗಾಬರಿ ನೋಡಿ ನಕ್ಕು ಕಾಫಿ ಹೀರಿ ನಡೆದ ಅಲ್ಲಿಂದ. ತಿಂಡಿ ರೆಡಿ ಆಗುತ್ತೆ, ಅಷ್ಟರಲ್ಲಿ ನೀರು ಕಾತಿದೆಯೋ ನೋಡಿ ಸ್ನಾನ ಮಾಡಿ ಬಾ, ಹಾಗೆ ವೈಭವ್ಗೂ ಹೇಳು ಎಂದು ಸುಮನ ಅವರು ಹೇಳಿದಾಗ ತಲೆ ಆಡಿಸಿದಳು. ಅತ್ತೆ, ಮೊದಲು ಅವಳು ಮಾಡಲಿ, ನಾನು ತಿಂಡಿ ತಿಂದು ಸ್ನಾನ ಮಾಡ್ತೀನಿ ಎಂದು ಅಡುಗೆ ಮನೆಗೆ ಬಳಿ ಬಂದವು. ಸರಿ ಕಣಪ್ಪ ಕೂತ್ಕೋ ಎಂದಾಗ ನಿಧಿ ಅವನ ಕಿರುಗಣ್ಣಿನಲ್ಲಿ ನೋಡಿ ನಡೆದಳು. ಅತ್ತೆ, ಥ್ಯಾಂಕ್ ಯು, ನನ್ನ ಮಾತು ನಂಬಿ ಅವಳ ಮೇಲಿನ ಕೋಪ ಬಿಟ್ಟಿದ್ದಕ್ಕೆ ಎಂದ ಅಡುಗೆ ಮಾಡುತ್ತಿದ್ದವರ ನೋಡಿ. ನನ್ನ ಮಗಳ ಮೇಲೆ ಪ್ರೀತಿ ಮೊದಲಿನಿಂದಲೂ ಇದೆ, ಅದು ಯಾವತ್ತೂ ಕಡಿಮೆ ಆಗಲ್ಲ, ಆದರೆ ನೀ ಹೇಳಿದ ಮೇಲೆ ಜಾಸ್ತಿ ಆಯಿತು ಎಂದರು ನಗುತ್ತಾ. ನಡೆದುದರಲ್ಲಿ ಅವಳ ತಪ್ಪೇನೂ ಇರಲಿಲ್ಲ ಅಲ್ವಾ, ಅದಕ್ಕೆ ನಾನು ಹೇಳಿದ್ದು ಎಂದಾಗ ಸುಮ್ಮನೆ ತಲೆ ಆಡಿಸಿದ್ರು. ಅವರು ಅಡುಗೆ ಮಾಡುವಾಗ ಮೆಲ್ಲಗೆ ಮತ್ತೆ ಮಾತು ತೆಗೆದವ. ಆದರೂ ನಿಮ್ಮನ್ನು ತುಂಬ ಹಚ್ಕೊಂಡಿದ್ದಾಳೆ, ಅಮ್ಮ ಎಷ್ಟೇ ಪ್ರೀತಿ ಕೊಟ್ಟರೂ ನೀವು ಕೊಟ್ಟ ಹಾಗೆ ಆಗಲ್ಲ ಅಲ್ವಾ ಎಂದ ಮೆತ್ತಗೆ. ಹೌದು, ಹುಟ್ಟಿನಿಂದ ನನ್ನ ನೋಡಿದಾಳಲ್ವಾ, ಅದಕ್ಕೆ ನನ್ನ ಮೇಲೆ ಜಾಸ್ತಿನೇ ಪ್ರೀತಿ ಎಂದು ತಟ್ಟೆಗೆ ದೋಸೆ ಹಾಕಿದವರು. ದೋಸೆ ತಿಂದು ಬಿಡು, ಅವಳು ಬಂದ ಮೇಲೆ ಅವಳಿಗೂ ಬಿಸಿಯಾಗಿ ಮಾಡಿಕೊಡ್ತೀನಿ ಎಂದರು ಅವನ ಮುಂದೆ ತಟ್ಟೆ ಇಟ್ಟು. ಅತ್ತೆ, ನಿಧಿ ಅಪ್ಪ ಏನು ಮಾಡೋದು ಎಂದ ಮೊದಲ ತುತ್ತು ಬಾಯಿಗಿಟ್ಟು. ಅದೆಲ್ಲ ಯಾಕೆ ವೈಭವ್, ಇನ್ನೊಂದು ದೋಸೆ ಹಾಕ್ಲಾ ಎಂದರು ಅಸಮಾಧಾನ ತೋರಿ. ಅವರು ಏನು ಕೆಲಸ ಮಾಡ್ತಿದ್ರು ಅಂತ ಎಂದು ಮತ್ತೊಮ್ಮೆ ಕೇಳಲು ವೈಭವ್ ಚಟ್ನಿ ಎಂದು ಬಂದಾಗ ತಟ್ಟೆ ಬಿಟ್ಟು ಎದ್ದವ. ಅತ್ತೆ ಪ್ಲೀಸ್ ಹೇಳಿ, ನಿಧಿ ಅಪ್ಪ ಯಾರು ಎಂದು ತನ್ನತ್ತೆಯ ಬಳಿ ಕೇಳಿದ ವೈಭವ್ ಆ ಮಾತು ಆಡೋದಾದರೆ ಈಗಲೇ ಹೊರಟು ಬಿಡಿ, ನಾನು ಯಾವ ಕಾರಣಕ್ಕೂ ಹೇಳಲ್ಲ ಎಂದರು ಮುಖ ತಿರುಗಿಸಿ. ಹೋ ಸರಿ ಬಿಡಿ, ಈಗಲೇ ಹೋಗ್ತೀವಿ, ಇನ್ನಾವತ್ತು ನನ್ನ ಹೆಂಡತಿ ಮುಖ ನೀವು ನೋಡೋಕೆ ನಾನು ಬಿಡಲ್ಲ ಎಂದಾಗ ಅವರು ಅವನ ಮುಖ ನೋಡಲು. ಅಲ್ಲ, ನನಗೆ ಅನುಮಾನ, ಅವನು ಬದುಕಿದಾನ ಅಥವಾ ಯಾವುದಾದ್ರೂ ರೋಗ ಬಂದು ಎನ್ನುವಾಗ ಕೋಪಗೊಂಡ ಸುಮನ ಅವರು. ವೈಭವ್, ನನ್ನ ಗಂಡ ಬದುಕಿದ್ದಾರೆ, ನಮ್ಮೆದುರೇ ಇದ್ದಾರೆ ಎಂದಾಗ ನಕ್ಕವ. ಇಷ್ಟು ಸಾಕು ಬಿಡಿ, ಬಂದಿದ್ದಕ್ಕೂ ಸಾರ್ಥಕ ಆಯಿತು ಎನ್ನುವಾಗ ಇಬ್ಬರ ಮಾತು ಮರಿಯಲ್ಲಿ ಕೇಳಿದ ನಿಧಿಗೆ ಆತಂಕವಾಗಿತ್ತು. ಸರಿ, ನಾವು ಹೊರಡ್ತೀವಿ, ಬಲವಂತವಾಗಿ ಉಪಚಾರ ಮಾಡೋದು ಬೇಕಿಲ್ಲ ಎಂದ ಎಲ್ಲೋ ನೋಡುತ್ತಾ. ವೈಭವ್, ನಿನ್ನೆಯಿಂದ ನಾನು ತೋರಿದ ಉಪಚಾರ ನಿನಗೆ ಬಲವಂತ ಅನಿಸುತ್ತಾ, ಎಲ್ಲಾನು ಪ್ರೀತಿಯಿಂದಾನೇ ಮಾಡಿದ್ದು ಎಂದರು ಕಣ್ತುಂಬಿಕೊಂಡು. ನಿನ್ನೆಯಿಂದ ಅನಿಸಿರಲಿಲ್ಲ, ಆದರೆ ನೀವೀಗ ಅಂದ ಮಾತಿಗೆ ನನಗೂ ಅಷ್ಟೇ ಬೇಸರ ಆಯಿತು. ಅಮ್ಮ ನನಗಾಗಿ ಎಲ್ಲ ಮಾಡ್ತಿದ್ದಾರೆ ಅಂತ ಖುಷಿಯಾಗಿದ್ದಾಳೆ ನನ್ನ ಹೆಂಡತಿ, ಅವಳಿಗೆ ಈ ಮಾತು ಕೇಳಿದರೆ ಎಷ್ಟು ಬೇಜಾರಾಗಲ್ಲ ಹೇಳಿ. ನಾವು ಹೊರಡ್ತೀವಿ ಎಂದ ಅವನ ನೋಡಿ ತಕ್ಷಣ ರೂಮಿಗೆ ಓಡಿದಳು ನಿಧಿ. ನಿಧಿ ಎನ್ನುತ್ತಾ ರೂಮಿಗೆ ಬಂದವ ಎದುರು ಸಿಕ್ಕವಳ ಕೈ ಹಿಡಿದು ಬಾ ಹೋಗೋಣ, ಊಟ ತಿಂಡಿ ಜಾಸ್ತಿನೇ ಆಯಿತು ಎಂದು ನಡೆದಾಗ ಅಮ್ಮನೊಮ್ಮೆ ತಿರುಗಿ ನೋಡಿದಳು ನಿಧಿ. ಅವರ ಕಣ್ಣಲ್ಲಿ ಅಸಹಾಯಕತೆಯ ಕಣ್ಣೀರು ತುಂಬಿತ್ತು. ಮತ್ತೆ ಸಿಗು ಬಾ. ಕತೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಕಮೆಂಟ್ ಆಗಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತೆ. ನಿಮ್ಮ ಪ್ರತಿಕ್ರಿಯೆಗಾಗಿ ಕಾಯ್ತಾ ಇರ್ತೀನಿ, ತಿಳಿಸೋದು ಮರಿಬೇಡ ಆಯಿತಾ. ಜಾಸ್ತಿ ಕಮೆಂಟ್ ಬಂದರೆ ಮುಂದೆ ಬಿಗ್ ಎಪಿಸೋಡ್ ಹಾಕ್ತೀನಿ. ಧನ್ಯವಾದಗಳು.